ದಯವೇ ಧರ್ಮದ ಮೂಲವಯ್ಯ. ದಯವಿಟ್ಟು ಏನು ಮಾಡಬಾರ್ರಿ ಅಂತ ಯಾವ ಗ್ರಂಥ ಈ ನಾಡಿನಲ್ಲಿ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅಂತ ಪೂಜ್ಯರು, ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತಪ್ಪಗಳ ಶರಣರು ಎಲ್ಲರೂ ನಡೆದು ಬಂದಂಥ ಒಂದೇ ದಾರಿ ದಯವೇ ಧರ್ಮದ ಮೂಲವಯ್ಯ. ಅದಕ್ಕೆ ಹೇಳ್ತಾರ, ಇವತ್ತು ಶರಣರು, ಸೂಫಿ ಸಂತರು, ಮಹಾತಪಸ್ವಿಗಳು, ಪರಮದಾಸೋಹಿಗಳು ಈ ನಾಡಿನಲ್ಲಿ ಅವರ ಪವಿತ್ರವಾದ ಪಾದ ಸ್ಪರ್ಶದಿಂದಲೇ ಇವತ್ತವರೆಗೂ ನಾವು ಮನುಷ್ಯರಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನ ಬಹಳ ಇವತ್ತು ಹೆಮ್ಮೆ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ ಅಂದ್ರೆ 157ನೇ ಉರ್ಸ್, ಏನೋ 157ನೇ ಉರ್ಸನ್ನ ಇವತ್ತು ಕೂಡ ಎಲ್ಲ ಧರ್ಮೀಯರು, ಎಲ್ಲ ಸಮುದಾಯದವರು ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ, ಶ್ರದ್ಧೆ ಮತ್ತು ಭಕ್ತಿಯಿಂದ ಇದೆಲ್ಲರೂ ಭಾಗವಹಿಸಿ ಪೂಜ್ಯರು ಹೇಳಿದ ಹಾಗೆ ತಮ್ಮ ಮನೆಯಲ್ಲಿ ಅಟ್ಟದ ಉಪರಣೆ ಇರ್ಬೋದು, ಆದರೆ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಪವಿತ್ರವಾದ ಕ್ಷೇತ್ರಕ್ಕೆ ಬಂದ್ರೆ ಅದು ನೆಲನೂ ಒಂದೇ, ಅದು ಮನೆಯೂ ಒಂದೇ ಭಾವನೆಯನ್ನು ಇಟ್ಕೊಂಡು ನಡೆದಂಥ ಭಕ್ತಾದಿಗಳನ್ನ ಇವತ್ತು ನಾವು ನೋಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಇಂಥ ಒಂದು ಸರ್ವಧರ್ಮ ಈ ಸಮ್ಮೇಳನ, ಯಾಕೆ ಸರ್ವಧರ್ಮ ಸಮ್ಮೇಳನವನ್ನ ನಾವು ಹಲವಾರು ವರ್ಷಗಳಿಂದ ಇವತ್ತು ಇಳಕಲ್ ನಗರದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇದೆ, ಅದಕ್ಕೊಂದು ಕಾರಣ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಈಗಾಗಲೇ ನಮ್ಮ ಪೂಜ್ಯರು, ನಮ್ಮ ಅಬೂಬಕರ್ ಅವರು ಬಹಳ ಎಳೆಗಾಗಿ ಚಂದನವಾಗಿ ಹೇಳಿದ್ರು. ನೀವು ಏನೋ ಮಾಂತ ಶಿವರುಗಳು ಒಬ್ಬರ ಮನೆಗೆ ಪಾದ ಪೂಜೆಗೆ ಹೋದಾಗ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವ್ರನ್ನ ಹುಡುಕೊಂಡು ಆ ಮನೆಗೆ ಹೋಗಿ ಆ ಮನೆಯಲ್ಲಿ ಕೂತಂತ ನಡೆದಂತ ಒಂದು ಪವಾಡ ಇವತ್ತಿಗೂ ಕೂಡ ಈ ಪವಿತ್ರವಾದ ಭೂಮಿಯಲ್ಲಿ ಸಾಕ್ಷಿ ಇದೆ ಅನ್ನೋ ಮಾತನ್ನ ನಾನು ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ಸೂಫಿ ಸಂತರು, ಮಹಾತಪಸ್ವಿಗಳು, ಮಹಾದಾಸೋಹಿಗಳು ಇವತ್ತು ನಡೆದು ಬಂದಂತ ಈ ಒಂದು ಪವಿತ್ರ ಭೂಮಿಯನ್ನ ಬಹಳಷ್ಟು ಜನ ಪಟ್ಟಬದ್ಧ ಹಿತಾಸಕ್ತಿಗಳು, ಏನೋ ಸ್ವಾರ್ಥಿಗಳು ಇವತ್ತು ಅದನ್ನ ಕಗ್ಗೊಳಿಸ್ಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡಿದ್ರು ಕೂಡ 157 ವರ್ಷ ಆದ್ರೂ ಅದು ಸಾಧ್ಯ ಆಗಿಲ್ಲ. ನಿಮಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರು ಕೂಡ ಈ ಶಾಂತಿ ವಾತಾವರಣವನ್ನ, ಈ ಒಂದು ಸೌಹಾರ್ದತೆ ಜೀವನವನ್ನ, ಇಳಕಲ್ ನಗರದಲ್ಲಿರುವಂತಹ ಆ ಭಾವೈಕ್ಯತೆಯನ್ನ ಯಾರು ಕೂಡ ಕಗ್ಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳು ನನ್ನ ಕಣ್ಣ ಮುಂದೆ ನಡೆದಿದೆ. ಅದಕ್ಕೆ ನಾನೇ ಒಬ್ಬ ಜೀವಂತ ಸಾಕ್ಷಿ ಅನ್ನೋ ಮಾತನ್ನು ಕೂಡ ಈ ವೇದಿಕೆ, ಈ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಒಂದು ದರ್ಗಾವನ್ನ ಬಾಗಿಲ ಹಾಕಿ ಚಾವಿ ಹಾಕಕ್ಕೆ ನೋಡಿದ್ರು. ಬಾಗಿಲ ಹಾಕಿ ಒಂದು ಸಂದರ್ಭ ಬಂದಿತ್ತು. ಬಹುತೇಕ ನಮ್ಮ ವೇದಿಕೆ ಮೇಲೆ ಕೂತಂತ ಎಲ್ಲ ಹಿರಿಯರಿಗೂ ಕೂಡ ಜ್ಞಾಪಕ ಇದೆ. ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಪವಿತ್ರವಾದ ಈ ಬಾಗಿಲವನ್ನ ಹಾಕಕ್ಕೆ ನೋಡಿದಂಥವ್ರ ಪರಿಸ್ಥಿತಿ ಇವತ್ತು ಏನಾಗಿತ್ತು ಅನ್ನೋದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಬಂಧುಗಳೇ, ಕಣ್ಣಾರೆ ನಾನೇ ನೋಡ್ತಾ ಇದ್ದೆ. ಪವಿತ್ರವಾದ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಬಾಗಿಲನ್ನು ಹಾಕ್ಸಕ್ಕೆ ಬಂದ್ರು. ಅವ್ರ ಪರಿಸ್ಥಿತಿ ಇವತ್ತು ಏನಾಗಿದೆ? ಯಾರು ಬಂದಿದ್ರು ಅವ್ರು ಎಲ್ಲಿ ಹೋಗ್ಬೇಕು ಅಲ್ಲಿ ಕಳಿಸ್ತಾರೆ. ಅದು ನಾವಲ್ಲ, ಅದು ದಿವ್ಯವಾಣಿ ಇದೆ, ಈ ಭೂಮಿಯ ಒಂದು ಶಕ್ತಿ ಇದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ತಾನೇ ನಮ್ಮ ಅಬ್ದುಲ್ ರಜಾಕ್ ತಟಗಾರ್ ಅವ್ರು ಹೇಳ್ತಾ ಇದ್ರು, ಜೀವಂತ ಸಾಕ್ಷಿ ಅವರು ಕೂಡ ಇದ್ದಾರೆ, ನಾನು ಕೂಡ ಇದ್ದೀನಿ. ಕೆಲವಷ್ಟು ವಿಚಾರದಲ್ಲಿ ನಾವು ಇದ್ದೀವಿ, ಅಣ್ಣ ತಮ್ಮಂದರಾಗಿದ್ದೀವಿ, ಸೋದರರಾಗಿದ್ದೀವಿ, ಸ್ನೇಹಿತರಾಗಿದ್ದೀವಿ. ಯಾಕಂದ್ರೆ ಇದೇ ಒಂದು ಪವಿತ್ರವಾದ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಕ್ಷೇತ್ರದಲ್ಲಿ ನಾನು ಅನೇಕ ಸಂದರ್ಭದಲ್ಲಿ ನನ್ನ ಬಾಲ್ಯ ಜೀವನದಿಂದ, ನಾನು ಕೇವಲ 4ನೇ ಕ್ಲಾಸ್ನಲ್ಲಿ ಇರಬೇಕು, ಇಲ್ಲೇ ನನ್ನ ACO ಶಾಲೆಯಲ್ಲಿ ಓದುವಾಗ ಈ ಹಳ ದಾಟಿದ್ರೆ ಇಲ್ಲೇ ಬರ್ತಿದ್ವಿ. ಅಹಮದ್ ಭಗವಂತ ಸಾಹೇಬ್ರ ನಿಮ್ಮ ಮನೆ ಮುಂದೆ ಆಚೆ ಬರ್ತಿದ್ವಿ, ಇಲ್ಲೇ ಬರ್ತಿದ್ವಿ ಉರ್ಸಿಗೆ ನಾವು. ಅವಾಗ ನಾನು ಅವತ್ತಿಂದ ಇವತ್ತವರೆಗೂ ನಾನು ಬೇರೆ ಧರ್ಮದಲ್ಲಿ ಜನಿಸಿರ್ಬೋದು, ಲಿಂಗಾಯತ ಧರ್ಮದಲ್ಲಿ ಜನಿಸಿರ್ಬೋದು, ಆದರೆ ನನ್ನ ಭಾವ
ನನ್ನ ಶ್ರದ್ಧೆ, ನನ್ನ ಭಕ್ತಿ ಇವತ್ತುವರೆಗೂ, ನನ್ನ 4ನೇ ಕ್ಲಾಸ್ನಿಂದ ಇವತ್ತುವರೆಗೂ ಆ ಶ್ರದ್ಧಾ ಭಕ್ತಿ ನನಗೆ ಅದೇ ಇದೆ. ಅದಕ್ಕೆ ಶಕ್ತಿಯೇ ಇವತ್ತು ಹಜರತ್ ಮುಫ್ತಿ ಖಾದ್ರಿ ಅವರನ್ನು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅವ್ರ ಆಶೀರ್ವಾದದಿಂದಲೇ ಕಳೆದ ವರ್ಷ ನಾನು ಇನ್ನೂ ಅಧ್ಯಕ್ಷ ಆಗಿದ್ದಿಲ್ಲ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಹಿಂದೆ 2 ವರ್ಷದಿಂದ ಕೂಡಿ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಹೊರಗೆ ಬಂದ್ವಿ. ನಮ್ಮ ಅಬೂಬಕರ್ ಅವರು, ನಮ್ಮ ಅಬ್ದುಲ್ ರಜಾಕ್ ಅವರು ಮಂತ್ರಿ ಆಗಲಿ ಅಂತಲೇ ಅಲ್ಲಿ ಬೇಡಿಕೆ ಇಟ್ಟರು. ನನಗೆ ನಮ್ಮ ಶಾಸಕರಿಗೆ ಮಂತ್ರಿ ಮಾಡ್ರಿ ಅಂತಂದ್ರು. ನಾನು ಬಹುತೇಕ ಆವತ್ತು ಏನು ಪ್ರಾರ್ಥನೆ ಮಾಡಿ ಹೋದೆ, ನಾನು ಮರುದಿವಸನೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕ್ಯಾಬಿನೆಟ್ ರ್ಯಾಂಕಿನ ಒಂದು ಹುದ್ದೆಯನ್ನು ಹೊಂದೋದಕ್ಕೆ ಸಾಧ್ಯ ಆಯಿತು. ನಾನು ಶಾಸಕರಾಗಿದ್ದು ಕೂಡ ನನ್ನ ಶ್ರದ್ಧೆ, ನನ್ನ ಭಕ್ತಿ ಯಾವತ್ತೂ ಕೂಡ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರ ಒಂದು ಆಶೀರ್ವಾದದಿಂದಲೇ ಇವತ್ತು ನಾನು ನಿಂತಿದ್ದೀನಿ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಈ ಮಾತನ್ನು ಒಪ್ಕೊಳ್ಳೋಕೆ ಬಯಸ್ತೀನಿ ಬಂಧುಗಳೇ. ಬಹುತೇಕ ಆ ಶ್ರದ್ಧಾ ಮನೋಭಾವನೆಯಿಂದ ನಾವು ಯಾವತ್ತು ನಡ್ಕೊಳ್ತೀವಿ, ಖಂಡಿತವಾಗಿ ಎಲ್ಲರಿಗೂ ಕೂಡ ಆಶೀರ್ವಾದ ಸಿಗೋದಕ್ಕೆ ಸಾಧ್ಯ. ಇದಕ್ಕೆ ತರ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ತಾಯಿದ್ರು ಎಷ್ಟು ಜನ ಹಾಸಿಗೆ ಹಾಸ್ಕೊಂಡು ಪಾಪ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಒಂದು ದಿವಸ ಇಲ್ಲಿ ಸ್ಥಳ ಇಲ್ಲೇ ವಸತಿ ಒಗಿಬೇಕು, ಅವ್ರು ಇರ್ಬೇಕು, ಅವರ ಭಕ್ತಿಯನ್ನ ಶ್ರದ್ಧೆಯನ್ನು ಸಲ್ಲಿಸಿ ಹೋಗ್ಬೇಕು ಅಂತೇಳಿ ಎಷ್ಟೊಂದು ಭಕ್ತಿಯಿಂದ ಎಲ್ಲೆಲ್ಲಿಂದ್ರೂ ಬರ್ತಾರೆ. ಯಾಕೆ ಬರ್ತಾರೆ? ಆ ಶ್ರದ್ಧೆ ಮನೋಭಾವನೆ ಇವತ್ತು ಮನುಷ್ಯನಾಗಿ ಯಾರು ನಾವು ಯಾವುದೇ ಒಂದು ಪ್ರಾರ್ಥನೆಯನ್ನು ಮಾಡಿದ್ರು ಕೂಡ ಅದು ನೆರವೇರಕ್ಕೆ ಅನ್ನೋದಕ್ಕೆ ಇವತ್ತು ಈ ಒಂದು ಉರುಸೆ ಇವತ್ತು ಸಾಕ್ಷಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಆದ ಕಾರಣ ನಾವೆಲ್ಲರೂ ಭೇದ ಭಾವವನ್ನು ಮರೆತು ಇವತ್ತು ಇದೆ. ಯಾಕಂದ್ರೆ ದಾರಿ ತಪ್ಪಿಸೋರು ಈ ಜಗತ್ತಿನಾಗ ಅದ. ದಾರಿ ತಪ್ಪಿಸೋರು ನಮ್ಮ ಮಕ್ಕಳ ಇರ್ತಾರೆ. ಕಾಯ ಅಂದ್ರೆ ಬಗಲ್ ಮೇ ಹೈ, ಇದರ್ ಮೇ ಬಗಲ್ ಮೇ ಇರುತ್ತಾವು. ಹುಷಾರಾಗಿ ನಾವು ನಡಿಬೇಕಷ್ಟೇ. ತಪ್ಪಿಸೋರು ಭಾಳ ಮಂದಿ ಅದ. ಅದಕ್ಕೆ ನಮ್ಮ ಗುರುಮಂತ ಸ್ವಾಮಿಗಳು ಹೇಳಿದ್ರು, ಇವತ್ತು ಯುವಕರು ತಿಳ್ಕೋಬೇಕಾಗಿದೆ ಈ ದೇಶದ ನೆಲೆ ಏನು, ಈ ದೇಶದ ತತ್ವ ಸಿದ್ಧಾಂತವೇ, ಯಾವ ದೇಶದಲ್ಲಿ ನಾವು ಜನಿಸಿದ್ದೇವೆ, ಯಾವ ದೇಶದಲ್ಲಿ ನಾವು ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇದು ಭಾವೈಕ್ಯತೆ, ಏಕತೆಯನ್ನು ತುಂಬಿರುವಂತಹ ದೇಶ, ಜಾತ್ಯತೀತ ರಾಷ್ಟ್ರ, ಸರ್ವ ಜನಾಂಗದ ಶಾಂತಿಯ ತೋಟ, ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎಂಬುವ ಪ್ರಜಾತತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಜೀವನವನ್ನು ಮಾಡ್ತೇವೆ. ಯಾರಿಗೂ ಅಂಜುವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ನಾವಿದ್ದೀವಿ. ನಮ್ಮ ದೇಶದ ಹೆಮ್ಮೆಯ ಮಕ್ಕಳಾದಂಥ ನಾವು ಈ ದೇಶದ ಏಕತೆಯನ್ನ, ಭಾವೈಕ್ಯತೆಯನ್ನ ರಕ್ಷಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತೇಳಿ ನಾವು ಪ್ರಜೆಗಳು ನಡೆದಾಗ ಈ ದೇಶ ನಾವು ಒಗ್ಗಟ್ಟಾಗಿ ನಡೆಯೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಬಂಧುಗಳೇ. ಇಲ್ಲ ಅಂದ್ರೆ ಈ ದೇಶವನ್ನ ಒಡೆಯುವಂತ ಹುನ್ನಾರ ಯಾವತ್ತೂ ನಡೀತಾ ಇದೆ. ಮನಿನೇ ಹೊಡಿತಾರೆ, ಇನ್ನು ದೇಶ ಹೊಡೆಯೋದಕ್ಕೆ ಬಿಡ್ತಾರೆ. ದೇಶ ಹೊಡೆಯೋದಕ್ಕೆ ಏಸ್ತಾರ ಬಂದಾರ, ದೇಶ ಹೊಡೆಯೋದಕ್ಕೆ ನಮ್ಮನ್ನ ನಿಮ್ಮನ್ನ ಬೇರೆ ಮಾಡೋದು. ಅದಕ್ಕೆ ಈ ಪವಿತ್ರವಾದ ಒಂದು ಉರುಸಿನ ಅಂಗವಾಗಿ ನಾವು ಈ ಒಂದು ಭಾವೈಕ್ಯತೆ ಸಮ್ಮೇಳನವನ್ನು ಮಾಡುವಂತಹ ಉದ್ದೇಶ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಯಾರೋ ನಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ ಎಷ್ಟು ಅನ್ನೋದನ್ನು ಕೂಡ ನಾವು ಮಾನವರವಾಗಿ ವಿಚಾರ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಮೊದಲು ಮಾನವರಾಗೋಣ, ಮಾನವೀಯತೆಯನ್ನು ಇಟ್ಕೊಂಡು ಇವತ್ತೇನು ಪವಿತ್ರವಾದ 157ನೇ ಈ ಉರುಸಲ್ಲಿ ಭಾಗವಹಿಸಿದ್ದೀವಿ. ನೀವೆಲ್ಲರೂ ಪ್ರತಿಜ್ಞೆಯನ್ನು ಮಾಡಿ ಹೋಗ್ಬೇಕು. ಇವತ್ತು ಈ ನಾವು ಕಟ್ಟುತ್ತೇವೆ, ಈ ದೇಶವನ್ನ ಜಾತ್ಯತೀತ ರಾಷ್ಟ್ರದ ತಳ ಆದ ಮೇಲೆ ನಾವು ಕಟ್ತೀವಿ ಅನ್ನೋದನ್ನ ಪ್ರಮಾಣ ಮಾಡಿ ನಾವೆಲ್ಲರೂ ಹೋಗ್ಬೇಕು ಅನ್ನೋ ಒಂದು ವಿಚಾರವನ್ನ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆದ ಕಾರಣ ಇವತ್ತು ನಮ್ಮ ಅಬ್ದುಲ್ ರಜಾಕ್ ತತ್ಗಾರ್ ಅವರು ಹೇಳ್ತಾ ಇದ್ರು, ಏನು ಇವತ್ತು ದರ್ಗಾದ ಅಭಿವೃದ್ಧಿ ಆಗ್ಬೇಕು. ಯಾಕಂದ್ರೆ ಹಲವಾರು ವರ್ಷಗಳಿಂದ ಇವತ್ತು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯತೆ ಆಗಿತ್ತು ನಮ್ಮ ಅಭಿವೃದ್ಧಿ ಕೆಲಸಗಳು ಈ ದರ್ಗಾದಲ್ಲಿ. ಅದನ್ನ ನಾನು ಬಿಚ್ಚಿ ಹೇಳಕ್ ಹೋಗೋದಿಲ್ಲ, ಯಾಕಾಯ್ತು ಏನಾಯ್ತು ಅನ್ನೋದನ್ನ ನಮ್ಮ ವೇದಿಕೆ ಮೇಲೆ ಕೂತಂತ ಹಿರಿಯರಿಗೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಒಂದು ಕಾಲ ಇತ್ತು, ಒಂದು ಕಾಲ ಬಂದಿದೆ. ಇವತ್ತು ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ. ಖಂಡಿತವಾಗಿ ಈಗಾಗಲೇ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಒಂದು ಯಾತ್ರಿ ನಿವಾಸವನ್ನು ಈಗಾಗಲೇ ನಮ್ಮ
ನಮ್ಮ ಕರ್ನಾಟಕ ಗಣ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರು, ನಮ್ಮ ವಸತಿಯ ಸಚಿವರು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು 1 ಕೋಟಿ ರೂಪಾಯಿಯನ್ನು ಈಗಾಗಲೇ ನಮಗೆ ಮಂಜೂರಾತಿಯನ್ನು ಮಾಡಿದ್ದಾರೆ. 20 ಲಕ್ಷ ರೂಪಾಯಿ ಕಾಂಪೌಂಡ್ ಕೊಟ್ಟಿದ್ದಾರೆ ಮತ್ತು ಮುಂದುವರೆದು ಇನ್ನು 25 ಲಕ್ಷ ರೂಪಾಯಿ ವೆಚ್ಚದ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಎಲ್ಲ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಸುರಕ್ಷಿತವಾದ ಒಂದು ವಸತಿಯ ನಿಲಯನ್ನ ಕಟ್ಟಿ ಅವರು ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಉಳಿಯೋದಕ್ಕೆ ಅವ್ರಿಗೆಲ್ಲ ಸುವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ನಾವು ಈ ವರ್ಷ ಮುಂದಾಗ್ತೇವೆ. ಮುಂದಿನ ವರ್ಷ ಇಲ್ಲಿ ನೀವು ಯಾರು ಕೂಡ ಈ ಬೀದಿಯಲ್ಲಿ ಪಾಪ ಇಲ್ಲಿ ಮಕ್ಕಳು ಕಟ್ಟಿಕೊಂಡು ಗಾಡಿಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ನಮ್ಮ ವೇದಿಕೆ ಮೇಲಿರುವಂತಹ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂದು ಇವತ್ತು ನೋಡ್ರಿ ಎಷ್ಟು ಸುಂದರಗೊಂಡಿದೆ ನಮ್ಮ ದರ್ಗಾ, ಎಷ್ಟು ಸುಂದರವಾಗಿ ಇವತ್ತು ಉರ್ಸಾಗ್ತಾ ಇದೆ. ಎಲ್ಲರೂ ಬಂದು ಹೇಳ್ತಾ ಇದ್ರು ನನಗೆ, ಬಹುತೇಕ ಈ ವರ್ಷ 2026ರ ಈ ಉರುಸು, ಈ ಒಂದು ಸರ್ವಧರ್ಮ ಸಮ್ಮೇಳನ ಬಹಳ ವಿಶೇಷವಾಗಿದೆಯಲ್ಲ ಅನ್ನೋದನ್ನ ಕೂಡ ನನಗೆ ಅನೇಕ ಜನ ಬಂದು ಹೇಳಿದ್ರು. ಇದಕ್ಕೆ ಕಾರಣೀಭೂತರು ನಮ್ಮೆಲ್ಲ ವೇದಿಕೆ ಮೇಲೆ ಕೂತಂತ ಎಲ್ಲ ನಮ್ಮ ಏನು ಸಲಹಾ ಸಮಿತಿಯ ಸದಸ್ಯರು ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಾದಂತಹ ಅಂಬರೀಶ್ ಪವಾರ್ ಅವರು ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆಪೂರಿತವಾಗಿ ಈ ಉರುಸಿನಲ್ಲಿ ಯಾವುದೇ ಗೊಂದಲ ಆಗಬಾರ್ದು. ಅದಕ್ಕೆ ನಾನು ಒಂದು ವಿನಂತಿ ಮಾಡ್ಕೋತೀನಿ ನಮ್ಮ ನಗರದ ಯುವಕರಿಗೆ. ಬಹುತೇಕ ಬಹಳಷ್ಟು ಜನ ಯುವಕರು ಕವಾಲಿ ನೋಡಕ್ಕೆ ಹುರುಪು ಹಾಕಿ ಸಿಟಿ ಹೊಡೆಯಕ್ಕೆ ನಿಂತೀರಿ, ಹೌದಲ್ಲ? ಸ್ವಲ್ಪ ಜೋರಾಗಿ ಸಿಟಿ ಹೊಡ್ರಿ ನೋಡೋ ಒಂದ್ಸರಿ. ಇದು ಕವಾಲಿ, ಇದು ಕವಾಲಿ ಬೇಕನ್ನೋದು ಅದೇ ರೀ ಅಂತ. ಅದಕ್ಕೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಬಂದಂಥ ಬೇರೆ ಬೇರೆ ಪ್ರದೇಶಗಳಿಂದ, ಬೇರೆ ಬೇರೆ ಜಿಲ್ಲೆಯಿಂದ, ರಾಜ್ಯದಿಂದ ಬಂದಂಥ ಜನರಿಗೆ ತಾವು ಸಹಕಾರಾತ್ಮಕವಾಗಿರ್ಬೇಕು. ಯಾವುದೇ ಗೊಂದಲ ಗಲಾಟೆ ಆಗಬಾರ್ದು. ನಾನು ಪ್ರತಿ ಸಾರಿ ನೋಡ್ತಾ ಇರ್ತೀನಿ, ಏನಾದರೂ ಒಂದು ಉರುಸಿನಲ್ಲಿ ಗಲಾಟೆ ಗೊಂದಲ ಆಗ್ತಾ ಇತ್ತು. ನಾನು ಇನ್ನೇ ತಾನೇ ರಾತ್ರಿ 2 ಗಂಟೆಗೆ ಬಂದೆ. ನಾನು ಬಂದು ಕೂಡ ಮೊದಲು ಕೇಳಿದ್ದು ಏನಂದ್ರೆ ಇಲ್ಲಿ ದರ್ಗಾದ ಹತ್ರ ಯಾರೋ 4 ಹುಡುಗರು ಹೊಡೆದಾಡಿದ್ವು ಅಂತೇಳಿ. ದಯವಿಟ್ಟು ಇದು ಆಗಬಾರ್ದು. ಇದು ಪವಿತ್ರವಾದ ಕ್ಷೇತ್ರ. ನಾನು ನಿಮ್ಗೆ ಸುಳ್ಳು ಹೇಳಂಗಿಲ್ಲ. ನೆಮ್ಮದಿಗೆ ಬಿಡ್ರಿ. ಯಾರಿಲ್ಲ ಅಂದ್ರೆ ನಿಮಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಅಜ್ಜ ಹೆಂಗೆ ಶಿಕ್ಷೆ ಕೊಡ್ಬೇಕು ನಿಮ್ಗೆ ಕೊಡ್ತಾನಂತಮ್ಮ. ಭಾಳ ಮಂದಿ ಹುರಿದಾಡ್ದವ್ರು, ಇಲ್ಲಿ ಏನೇನು ತಿಂದಾಡ್ದವ್ರು, ಇಲ್ಲಿ ಹಾರಾಡ್ದವ್ರು ಎಲ್ಲಿ ಕೂತಾರ ನನಗೂ ಗೊತ್ತೈತಿ. ನೀವು ನೋಡಾಕತ್ತೀರಿ. ನೀವು ಮುಂದೆ ಅದ ಗತಿ ಬರ್ಬೇಕಂದ್ರೆ ನೀವು ಮಾಡ್ರಿ, ನೋಡಾಡಗಿರಿ, ಗಲಾಟೆ ಮಾಡ್ರಿ, ಗೊಂದಲ ಮಾಡ್ರಿ. ಮಾಡಿದ್ರಿ ನಿಮ್ಮ ಗತಿನೂ ಅದ ಆಗತ್ತೆ. ನಾ ಹೇಳೋದು ಹೇಳ್ಬಿಟ್ಟಿನಿ. ಯಾಕಂದ್ರೆ ನಾ ಸ್ವತಃ ಸಾಕ್ಷಿಯಲ್ಲಿ. ಯಾಕಂದ್ರೆ ನನಗೆ ಗೊತ್ತೈತಿ ನನ್ನ ಆತ್ಮಸಾಕ್ಷಿ ಏನು ಹೇಳ್ತದನ್ನ ಹೇಳೋಣ. ನಾನು ಇಲ್ಲಿ ಸುಳ್ಳೊಂದು ಬೊಗಳು ಹೋಗೋ ಮನುಷ್ಯನ ಅಲ್ಲ. ಮಾತಾಡೋದು ವೇದಾಂತ, ಹರಿಯ ತಿನ್ನೋದು ಬದ್ನಿಕಾಯಿ ಮನುಷ್ಯ ಅಲ್ಲ. ನಾನು ಏನು ಮಾತಾಡ್ತೀನಿ ಅದರಂತೆ ನಡೀತೀನಿ, ಇಲ್ಲ ಅಂದ್ರೆ ಇದ ಜನ್ಮ ಕಡೆ ಅಂತ ಹೇಳಿ ನಾನು ಹೋಗೋ ಮನುಷ್ಯ. ಇದು ನನ್ನ ಮನಸ್ಸಿನ ಆತ್ಮದ ಸಾಕ್ಷಿಯ ಮಾತನ್ನು ನಿಮ್ಮೊಡನೆ ಹಂಚ್ಕೊಂಡು ಇವತ್ತೇನು ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳಲೇಬೇಕು. ನಮ್ಮ ಅಬ್ದುಲ್ ರಜಾಕ್ ತಟಗಾರ್ ಅವರು ನನಗೊಂದು ಶಾಯರಿಯನ್ನು ಕಲಿಸ್ಯಾರ. ಅದ್ರ ಕೊನೆಯದಾಗಿ ಕಾತುರ್ರಾಗಿ ಕವಾಲಿ ಕೇಳಕ್ಕೆ ಕುಂತೀವಿ. ನಾಗ್ಪುರದಿಂದ ಬಂದರ ಯಶಸ್ವಿಯನ್ನು ಕೊಡುವಂಥ ಕೆಲಸ ನಾವು ನೀವು ಮಾಡೋಣ ಅನ್ನೋ ಮಾತನ್ನು ವಿನಂತಿಯನ್ನು ಮಾಡಿಕೊಂಡು ಕೊನೆಯದಾಗಿ, ಹೇ ಮೊಹಮ್ಮದ್ ಸೆ ವಫಾ ತೂನೆ, ಹೇ ಮೊಹಮ್ಮದ್ ಸೆ ವಫಾ ತೂನೆ, तो हम तेरे हैं, तो हम तेरे हैं, कि मोहम्मद से वफा तूने तो हम तेरे हैं. ये जहां चीज है, ये जहां चीज क्या है, लोह कलम तेरा है, लोह कलम तेरा है. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.